ಕ್ಷೇತ್ರದಲ್ಲಿ ನಡೀತಾ ಇರೋ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳ್ತಾ ಸದನದಲ್ಲಿ ಗಮನ ಸೆಳೆದಿದ್ದಾರೆ ಗುರುಮಿಟ್ಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ಅವರು. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನ ಹೆಸರಲ್ಲಿ ಹೊರಡೋ ಪತ್ರಗಳಿಗೆ ಅಧಿಕಾರಿಗಳು ಹೆಚ್ಚು ಮಹತ್ವ ಕೊಡುತ್ತಿರುವಾಗ ಜನರಿಂದ ಆಯ್ಕೆಯಾಗಿರೋ ಸ್ಥಳೀಯ ಶಾಸಕರ ಆದೇಶಗಳಿಗೆ ಕಿಮ್ಮತ್ತು ಕೊಡದೇ ಇರೋದು ನಿಜಕ್ಕೂ ಆಶ್ಚರ್ಯ ಅಂತ ಅನ್ಸುತ್ತೆ. ಇದು ಕೇವಲ ವ್ಯಕ್ತಿಗೆ ಮಾಡೋ ಅವಮಾನ ಅಲ್ಲ, ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಶಾಸಕರು ಜನರ ಆಶಯಗಳನ್ನ ಪ್ರತಿನಿಧಿಸುವಂತವರು. ಅವರ ಮಾತು ಆದೇಶಗಳಿಗೆ ಆದ್ಯತೆ ನೀಡೋದು ಆಡಳಿತಾಧಿಕಾರಿಗಳ ಕರ್ತವ್ಯ. ಆದರೆ ಇಲ್ಲಿ ಅದರ ವಿರುದ್ಧದ ಸ್ಥಿತಿ ನಿರ್ಮಾಣವಾಗಿರೋದು ಆಡಳಿತದಲ್ಲಿ ಅಸಮತೋಲನ ಉಂಟಾಗ್ತಾ ಇರೋದನ್ನ ತೋರಿಸುತ್ತೆ. ಅಧಿಕಾರಿಗಳು ರಾಜಕೀಯ ಒತ್ತಡಗಳಿಗೆ ಒಳಗಾಗಿ ಕೆಲಸ ಮಾಡುವ ಬದಲು ಸಂವಿಧಾನಬದ್ಧವಾದ ಹುದ್ದೆಗಳಿಗೆ ಗೌರವ ಕೊಡಬೇಕು. ಇಲ್ಲಾಂದ್ರೆ ಜನರ ಸಮಸ್ಯೆಗಳ ಪರಿಹಾರ ನಿಜಕ್ಕೂ ವಿಳಂಬ ಆಗುತ್ತೆ. ಹಾಗೆ ಸಾರ್ವಜನಿಕರ ವಿಶ್ವಾಸ ಕೂಡ ಕುಗ್ಗುತ್ತೆ. ಈ ರೀತಿಯ ನಡೆ ಮುಂದುವರೆದರೆ ಅದು ಪ್ರಜಾಪ್ರಭುತ್ವದ ಆರೋಗ್ಯಕರ ಕಾರ್ಯನಿರ್ವಹಣೆಗೂ ಕೂಡ ಹಾನಿಕಾರವಾಗುತ್ತೆ. ಹೀಗಾಗಿ ಶಾಸಕರ ಸ್ಥಿತಿ ಹೀಗಿದೆ, ಶಾಸಕರಿದ್ರೂ ಸತ್ತ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಬಹಳ ಬೇಸರದಿಂದ ಮಾತನಾಡಿದ್ದಾರೆ ಶರಣಗೌಡ ಕಂದಕೂರ್ ಅವರು. ಪಂಚಾಯತ್ ರಾಜ್ ಇಲಾಖೆಯಲ್ಲಿಂದ ಸರ್ RDPR ಸೆಕ್ರೆಟರಿಲಿಂದ ಹೋಗುತ್ತೆ. ಪ್ರಸ್ತುತ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಯಾದಗಿರಿ ಅವರು ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ಮತಕ್ಷೇತ್ರದ ಉಲ್ಲೇಖ 1ರಲ್ಲಿ ಅನುಮೋದನೆ ನೀಡಲಾದ 3,90,00,000 ರೂಪಾಯಿಗಳ ಮೊತ್ತದ 39 PRID ಬದಲಾಗಿ KRIDL ಸಂಸ್ಥೆ ಮೂಲಕ ಅನುಷ್ಠಾನ ಮಾಡಲು ಕೋರಿರುತ್ತಾರೆ. ಅವರ ಆದೇಶ ಆದ್ಮೇಲೆ ಅಧ್ಯಕ್ಷರೇ ಮಾನ್ಯ KRDL ಏನ್ಪತ್ತಂದ್ರೆ ಡೈರೆಕ್ಟರ್ಗೆ ಮತ್ತು ಏನ್ಪತ್ತಂದ್ರೆ ಕಮಿಷನರ್ ಅವರಿಗೆ ನಾನು ಖುದ್ದು ಹೋಗಿ ಪತ್ರ ಬರಿತೀನಿ, ಈ ರೀತಿ ಮಾಡಿದ್ದೀರಿ, ದಯಮಾಡಿ ಏನ್ಪತ್ತಂದ್ರೆ KRDL ಕೊಡಬೇಡಂತ ಸಚಿವರೇ ಏನ್ಪತ್ತಂದ್ರೆ ಹೇಳಿದ್ದಾರೆ. ಈ ರೀತಿ ಒಬ್ಬ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷನ ಹೆಸರು ಹಾಕಿ ಕಳಿಸ್ತೀರಿ ಅಂತಂದ್ರೆ ನಾನು ಶಾಸಕನಾಗಿ ಇದ್ರೂ ಸತ್ತಂಗ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ 2 ಸಲ ನಾನು ಫೋನ್ ಮಾಡಿದ್ದೀನಿ. ಇದಕ್ಕೆ ಏನಾದ್ರೂ ಉತ್ತರ ಕೊಡ್ರಿ, ನಾನು ಸದನದಲ್ಲಿ ಮಾತಾಡ್ತೀನಿ ಅಂದ್ರೆ ಇದಕ್ಕೆ ನನಗೆ ಉತ್ತರನೇ ಬಂದಿಲ್ಲ. ಮತ್ತೆ ಆದೇಶ ಮಾಡಿದ್ದಾರೆ, ಮತ್ತೆ ಏನಪ್ಪ ಜಿಲ್ಲಾ ಕಾಂಗ್ರೆಸ್ ಮಾಡ್ಬೇಕು, ಅಧ್ಯಕ್ಷರ ಹೆಸರಲ್ಲಿ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಕ್ಕೆ ಬಂದ್ರೆ ಅಧ್ಯಕ್ಷರೇ ಶಾಸಕರೇ ನಿಮ್ಮ ಹೆಸರಲ್ಲಿ ಆದೇಶ ಬಂದಿಲ್ಲ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಲ್ಲಿ ಆದೇಶ ಬಂದದಂದ್ರೆ ನಾವು ಶಾಸಕರಾಗಿದ್ದು ಸತ್ತಂಗಲ್ಲ ಅಧ್ಯಕ್ಷರೇ. ಇದಕ್ಕೆ ಏನ್ ಮಾಡ್ಬೇಕು? ದಯಮಾಡಿ ಇದು ಸದನ ಮುಖಾಂತರ ಉತ್ತರ ಕೊಡ್ಬೇಕಂತ ಮನವಿ ಮಾಡಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.